ಹಾಯ್ ಮಾಡಿ ಇಲ್ಲೇ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕಾರೆಕುಲ್ ರೆಸಾರ್ಟಿಂದ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 35 ಕಿಲೋಮೀಟರ್ ಇದೆ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡೋ ಹಚ್ಚೋ. ಹಾಂ ಹೇಳ. ಕುಕ್ಕೆ ಸುಬ್ರಹ್ಮಣ್ಯ ಬಿಸಿಲೆ ಘಾಟ್. ಸಿ ರೋಡ್ ಹೇಗಿದ್ದೀನಿ ಯಾರು. ಎಸ್, ಇಲ್ಲಿ ಮುಗೀತು ರೆಸಾರ್ಟ್. ಫ್ರಮ್ ಹಿಯರ್ ಐ ಹ್ಯಾವ್ ಟು ಟೇಕ್ ರೈಟ್, ಸ್ಟ್ರೇಟ್ ಅವೇ ಗೋಸ್ ಟು ಬಿಸಿಲೆ ಘಾಟ್ ರೋಡ್. ಬಿಸಿಲೆ ಘಾಟ್ ರೋಡ್ ಇಲ್ಲಿಂದ 1 hour ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ರೀಚ್ ಆಗ್ತೀವಿ. ಸೊ ಬಿಸಿಲೆ ಘಾಟ್ ರೋಡ್ ಇದು. ಓಕೆ 26 ಕಿಲೋಮೀಟರ್ ಘಾಟಲ್ಲೇ ಹೋಗ್ಬೇಕು ಈಗ. ಓಕೆ, ಆಲ್ ರೈಟ್, ಸೊ ಲೆಟ್ಸ್ ಗೋ. ಫುಲ್ ಡಾರ್ಕ್, ಸಿ ದಿಸ್ ಫುಲ್ ನ್ಯಾರೋ ರೋಡ್ಸ್. ಅನಿಮಲ್ಸ್ ಬರುತ್ತೆ, ಎಲಿಫೆಂಟು, ಟೈಗರು. ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲೇ ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಬಂತು. ಆ್ಯಕ್ಚುಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಕಾರೆಕುಲ್ ರೆಸಾರ್ಟ್ ನಿಯರೇ ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಇದೆ. ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ವೇ ಅಲ್ಲೇ ಇದು ಬಿಸಿಲೆ ಘಾಟ್ ವ್ಯೂ ಪಾಯಿಂಟು ಬರುತ್ತೆ. ಸೊ ಆ್ಯಕ್ಚುಲಿ ನಾವು ಇಲ್ಲೇ ಬಂದಿದ್ವಿ. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತಂದು ಇದು ಮಾಡಿದ್ವಿ. ಮತ್ತು ಇನ್ನೊಂದು ಥಿಂಗ್ ಆಯಿತು, ದೂರ ಇರಬೇಕು, ಏನೋ ಅಚ್ಚು ನಾಯಿರಾನ ಕರ್ಕೊಂಡು ಹೋಗೋದಾಗಬೇಕಲ್ಲ ಅಂತಂದು ವಿಚಾರ ಮಾಡಿದ್ವಿ. ಬಟ್ ಅವ್ರನ್ನ ಕೇಳಿದ್ರು, ಬಟ್ ಓನ್ಲಿ 100 ಮೀಟರ್ಸ್ ಅಷ್ಟೇ ಇದೆ ಅಂತ. ಸೊ ಅದಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಹೇಗಿದೆ ಏನು ಅಂತಂದು ನಾನಿಲ್ಲೇ ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ, ಇಲ್ಲೇ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಓನ್ಲಿ ಪರ್ ಪರ್ಸನ್ 30 rupees ಅಂತೆ ಅಷ್ಟೇ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹೌದು, ಕಾಡು ಬೆಳೆಸಿ ನಾಡು ಉಳಿಸಿ. ಕಾಡು ಬೆಳೆಸಿ ನಾಡು ಉಳಿಸಿ. ಪರ್ಫೆಕ್ಟ್. ಕಾಡು ಬೆಳೆಸಿ ಚಂದ. ಕಾಡು ಬೆಳೆಸಿ ಅಲ್ಲಿ ಓದ್ನಿ ನೋಡಿ. ಕಾಡು ಬೆಳೆಸಿ ನಾಡು ಉಳಿಸಿ. ವೆರಿ ಗುಡ್, ವೆರಿ ಗುಡ್. ನಡಿ, ಲೆಟ್ಸ್ ಗೋ. ನೋ ಬಿಸಿಲೆ ಘಾಟ್, ಬಿಸಿಲೆ ವ್ಯೂ ಪಾಯಿಂಟ್. ಅಚ್ಚು ಬಿಸಿಲೆ ವ್ಯೂ ಪಾಯಿಂಟ್ ಅಂತ ಹೇಳು. ನಡಿ, ಚಲೋ, ಲೆಟ್ಸ್ ವಾಕ್. ವಾವ್, ವಾಟ್ ಅ ವ್ಯೂ. ವಾವ್, ಬ್ಯೂಟಿಫುಲ್. Still you can see that is a kind of fog, I think. Clouds are almost touching to the mountains. No mountains not. Fog model lecture. Hey, Advik. It's such a mountain. Yeah, come fast. ಇದೆ ಬಿಸಿಲೆ ವ್ಯೂ ಪಾಯಿಂಟ್. ಫಾಗ್ ನೋಡಲ್ಲ ಹೆಂಗ್ ಕಾಣ್ತಾ ಇದೆ. ವಾವ್, ಸೂಪರ್. Mini Europe ತರ ಕಾಣ್ತಿದೆ. Okay, which is the tallest hill in the world? ವಾವ್, ಸೂಪರ್ ಕಾಣ್ತಾ ಇದೆ. ಉಫ್, ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿಲೆ ಘಾಟ್ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ. ಮತ್ತು ಏನೋ ಹೇಳ್ತಾರಲ್ಲ ಫ್ರೆಂಡ್ಸ್,
ಪ್ರಕೃತಿಯ ಮುಂದೆ ಏನು ಸರಿಸಾಟಿ ಇಲ್ಲ ಅಂತಂದು ಅದೇ ಥರ ನನಗೆ ಫೀಲ್ ಆಯಿತು. ತುಂಬ ಚೆನ್ನಾಗಿದೆ. ಮತ್ತು ಈ ಪರ್ವತದಲ್ಲಿ ಕುಮಾರನ ಪರ್ವತ, ಪುಷ್ಪಗಿರಿ ಪರ್ವತ ಆ್ಯಂಡ್ ದೊಡ್ಡ ಬೆಟ್ಟಗಳಿಂದ ಕೂಡಿದೆ ಈ ಬಿಸಿಲೆ ಘಾಟ್ ವ್ಯೂ ಪಾಯಿಂಟು. ನೀವೇನಾದರೂ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಹ್ಯಾಪಿ ಮೂಮೆಂಟ್ ಆಗುತ್ತೆ, ಒಂಥರ ಮೂಡ್ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಯಾರಾದರೂ ಫೋಟೋಗ್ರಾಫಿ ಇಂಟ್ರೆಸ್ಟ್ ಇದ್ದರೆ ನೇಚರ್ದು ಫೋಟೋಗ್ರಾಫಿ ಅದನ್ನು ತೆಗಿಯೋಕ್ಕೆ ಇದು ಒಂದು ಸೂಟೇಬಲ್ ಪ್ಲೇಸ್ ಅಂತಂದೇ ಹೇಳ್ಬೋದು. ಮತ್ತು ಇಲ್ಲಿ ಅಲಾವ್ ಇದೆ, ನೀವು ಬಂದು ಫೋಟೋಗ್ರಫಿ ಮಾಡ್ಬೋದು. ಮತ್ತು ಟೈಮಿಂಗ್ ಬಂದು 9 AM to 6 PM ವರೆಗೆ ಇದೆ. ಹೇಗಿದೆ ಅಚ್ಚು ವ್ಯೂ? ಚೆನ್ನಾಗಿದೆ. Let's go. ಫ್ರೆಂಡ್ಸ್, ನಾವು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ. ಮತ್ತೆ ಕಂಟಿನ್ಯೂ ಜರ್ನಿ ಮಾಡ್ತಾ ಇದ್ದೀವಿ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ. ಫ್ರೆಂಡ್ಸ್, ಇವಾಗ ನಾವು ಕುಕ್ಕೆ ಸಿಟಿಗೆ ರೀಚ್ ಆದ್ವಿ. ನೀವು ನೋಡ್ಬೋದು ಇಲ್ಲೇ 1 hour ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲೇ ಫುಲ್ಲು ಕ್ರೌಡ್ ಇದೆ. ಇವತ್ತು ಸುಬ್ರಹ್ಮಣ್ಯ ವಾರ ಅಲ್ಲ, ಟ್ಯೂಸ್ಡೇ, ಸೊ ಅದಕ್ಕೆ ಫುಲ್ಲು ರಶ್ ಇದೆ. ನೀವು ನೋಡ್ತಾ ಇರ್ಬೋದು ಇಲ್ಲೇ ಜನಸಾಗರ ಹೇಗಿದೆ. ನಾವು ರೀಚ್ ಆಗಿದ್ದು 2:40ಗೆ, ಬಟ್ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿತ್ತು. 3:30ಗೆ ಓಪನ್ ಆಗುತ್ತೆ ಅಂತಂದು ಹೇಳಿದರು. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿದ್ವಿ ನಾವು. ಮತ್ತು ಡೈರೆಕ್ಟ್ ದರ್ಶನಕ್ಕೇನ 200 rupees ಅಂತೆ. ಸೊ ಅದನ್ನೇ ಮಾಡಿಕೊಂಡು ನಾವು ಹೋದ್ವಿ. ನೀವು ನೋಡ್ಬೋದು ಇಲ್ಲಿ ಫುಲ್ಲು ರಶ್ ಇದೆ. ಮತ್ತು ಇಲ್ಲಿ ಹ್ಯುಮಿಡಿಟಿನೂ ಜಾಸ್ತಿ ಇದೆ ಫುಲ್ಲು. 3, 2, 1 ಶಂಭು ಇಬ್ರು ಕೈ ಬಿಡು ನೀನು. ಐರಾ ಚುಕ್ಕಿ ಚುಕ್ಕಿ ಕ್ಷಮ ಮಾಡಿ ನೀನು ಮಾಡ ಮಾಡ. ಸ್ಟ್ಯಾಂಡ್ ಅಪ್. ಹಾಯ್ ಮಾಡೋದು ದರ್ಶನ ಮುಗೀತು ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದೀವಿ ನಾವು. ಹಾಯ್ ಮಾಡೋದು ಐರಾ. ಅಷ್ಟು ಕಾಣ್ತಾ ಇಲ್ಲ. Papa, I want that. ಇದಾ ತಗೋ. I want different flavor. ತಗೋ ಅಚ್ಚ. ತೋರಿಸೋದನ್ನು ಹಾಂ ಹಚ್ಚ. ಫ್ರೆಂಡ್ಸ್, ಇವಾಗ ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾವು. ನೈಟ್ ಅಂತೂ ಆಗಿತ್ತು, ಬ್ರೇಕ್ ಏನು ತೊಗೊಂಡಿದ್ದಿಲ್ಲ. ಸೊ ನಾವು ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಚ್ಚು, ಏನು ಆರ್ಡರ್ ಮಾಡಿದೀಯಾ? Chicken biryani by 250 rupees. ಏ ಚುಕ್ಕಿ, ನೀ ಏನು ಆರ್ಡರ್ ಮಾಡಿದಿ? ಫ್ರೆಂಡ್ಸ್, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.